ನಮಸ್ಕಾರ. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ತೀನಿ ಅಂದ್ರೆ ಮಸಾಲ ಕಡಲೆ ಬೀಜ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. ಬೇಕರಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ರೀತಿ ಮಾಡ್ತೀನಿ ನೋಡ್ರಿ. ಫಸ್ಟ್ ದಪ್ಪದಾಗಿರುವಂಥ ಶೇಂಗಾ ಕಾಳು ತೊಗೋಬೇಕ್ರಿ. ಆಮೇಲೆ ಎಷ್ಟು ಮಾಡ್ತೀರಿ ಅಷ್ಟು ಕಡಲೆ ಇಡ್ತವ್ರಿ. ಕಾರ್ನ್ಫ್ಲೋರು ಇಲ್ಲಾಂದ್ರೆ ಅಕ್ಕಿ ಇಡ್ತವ್ರಿ. ನಾ ಅಕ್ಕಿ ಇಡ್ತೊಂಡಿನಿ. ಇವಾಗ ನೋಡ್ರಿ ಮಾಡೋಕ್ಕೆ ಫುಡ್ ಕಲರು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಅರಿಶಿನ ಪುಡಿ ತೊಗೊಂಡಿ. ನೋಡ್ರಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಇವಾಗ ನೋಡ್ರಿ ಮೊದಲನೇದಾಗಿ ಕಡಲೆ ಹಿಟ್ಟು ಕಲಸೋಣ. ಈಗ ನೋಡ್ರಿ ಎಷ್ಟು ಮಾಡ್ತೀರಿ ಅಷ್ಟು ಕಡಲೆ ಹಿಟ್ಟು ನೋಡಿ ಹಾಕೋರಿ. ಇಷ್ಟು ಕಡಲೆ ಹಿಟ್ಟು ಹಾಕೋಣ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಣ. ಇಷ್ಟು ಬೀಜಕ್ಕೆ ಇಷ್ಟು ಕಡಲೆ ಹಿಟ್ಟು ಸಾಲ್ತ ನೋಡ್ರಿ. ಇಷ್ಟು ಕಡಲೆ ಬೀಜಿಗೆ ಇಷ್ಟು ಅಕ್ಕಿ ಹಿಟ್ಟು ತೊಗೊಂಡು, ನಾ ಅಕ್ಕಿ ಹಿಟ್ಟು ತೊಗೊಂಡಿನಿ. ನೀವು ಅಕ್ಕಿ ಹಿಟ್ಟಿರ್ಲಿಲ್ಲ ಅಂದ್ರೆ ಕಾರ್ನ್ಫ್ಲೋರನ್ನು ತೊಗೋಬೋದ್ರಿ. ಮಿಕ್ಸ್ ಮಾಡೋಣ. ಫುಡ್ ಕಲರ್ ಬೇಕಾದರೆ ಹಾಕಿ, ಬೇಡಾದರೆ ಸ್ಕಿಪ್ ಮಾಡ್ಬೋದು. ನೋಡ್ರಿ ನಾನು ಅಚ್ಚ ಖಾರದ ಪೌಡ್ರ್ ಹಾಕ್ತೀನಿ. ಅಚ್ಚ ಖಾರದ ಪುಡಿ, ಖಾರ ನೋಡಿ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇಷ್ಟು ಉಪ್ಪು ಹಾಕೊಂಡ್ರಿ. ಸ್ವಲ್ಪ ಜೀರಿಗೆ ಹಾಕೋಣ. ಈ ಥರ ಮಾಡಿ ಹಾಕೋಣ ಸ್ವಲ್ಪ ಜೀರಿಗೆ. ಇವಾಗ ನೋಡ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಕಲರ್ ಕಾಣಿಸ್ಬೇಕಂದ್ರೆ ಫುಡ್ ಕಲರ್ ಆ್ಯಡ್ ಮಾಡಿರಿ, ಇಲ್ಲಾಂದ್ರೆ ಬಿಡ್ರಿ. ಕಲರ್ ಬೇಕಾದ್ರೆ ಹಾಕಿ, ಬೇಡಾದ್ರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡ್ರಿ. ಇಷ್ಟು ಹಾಕೋಣ. ಇಷ್ಟು ಹಾಕೋದು ಸಾಕ್ರಿ. ಈಗ ನೋಡ್ರಿ ಸ್ವಲ್ಪ ಹಿಂಗಿನ ಪೌಡ್ರ್ ಇದ್ರೆ ಹಾಕ್ರಿ. ನಮ್ಮಲ್ಲಿ ಈಗಿನ ಕಾಳಿದ್ದು ಸಂಬಂಧ ನಾನು ಸ್ವಲ್ಪ ನೆನೆಸ್ಬಿಟ್ಟು ಹಾಕ್ತಾ ಇದ್ದೀನಿ ನೀರು ಮಾಡಿ. ಇಷ್ಟು ಹಾಕೋಣ ಹಿಂಗಿಂದು. ಇವಾಗ ಕಲಸೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಕೌಂಟಿಂಗ್ ಆಗಬೇಕು. ಅಕ್ಕಿ ಹಿಟ್ಟಿನ ಜಾಸ್ತಿ ಅಂದ್ರೆ ಸ್ವಲ್ಪ ಕಾಯ್ದಿರುವಂಥ ಎಣ್ಣೆ ಹಾಕೋಣ. ಅಂಟ್ಕೊಳ್ಳಿ ಕಡ್ಲಿ ಹಿಟ್ಟು ಅಂದ್ರೆ ಅಂಟ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ. ಹಿಂಗಿನ ನೀರು ಅವು ಸ್ವಲ್ಪ ಪೌಡ್ರ್ ಇದ್ರೆ ಹಾಕ್ಬೋದಾಯ್ತು. ಪೌಡ್ರು ಖಾಲಿ ಆಗಿದೆ. ಹಿಂಗಿನ ಕಾಳಿದ್ದು ಹಾಕಿನಿ. ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿ ಕಲಸೋಣ. ಕಡಲೆ ಬೀಜದಾಗ ಸಣ್ಣ ಕಾಳಿದ್ದು ಅಂದ್ರೆ ಸ್ವಲ್ಪ ನೀರಲ್ಲಿ ಹಾಕಿ ಬಿಡ್ಬೇಕ್ರಿ. ದಪ್ಪನ ಕಾಳ ತೆಳಗ್ ಕುಡ್ತಾವು, ಸಣ್ಣನ ಕಾಳು ಮೇಲೆ ಬರ್ತಾವಲ್ಲ. ಸಣ್ಣನ ಕಾಳು ತೆಗೆದು ದಪ್ಪನ ಕಾಳು ಅಷ್ಟೇ ತೊಗೋಬೇಕ್ರಿ. ನಮ್ಮ ಶೇಂಗಾ ಬೀಜ ದಪ್ಪೆ ಅವ, ಹಾಗಾಗಿ ನಾವೇನು ನೀರಾಗ ಹಾಕಲ್ರಿ. ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಶೇಂಗಾ ಕಾಳು. ಇವಾಗ ಉಪ್ಪಾಗ್ಯದಿಲ್ಲ ನೋಡ್ಬೇಕ್ರಿ. ನೋಡ್ರಿ ಈ ರೀತಿ ಇದ್ರೆ ಸಾಕು. ಜೋಳದ ಹಿಟ್ಟು ಅಕ್ಕಿ ಕಡಲೆ ಹಿಟ್ಟು. ಇವಾಗ ನೋಡ್ರಿ ಶೇಂಗಾ ಇದಕ್ಕೆ ಬೆರೆಸೋಣ. ಇಷ್ಟು ಶೇಂಗಾ ಇದಕ್ಕೆ ಬೆರೆಸ್ಬಿಡಮ್ಮ. ಈಗ ಏನು ಮಾಡೋಣ ಅಂದ್ರೆ ರೀತಿ ಹಾಕಿ ಕೈ ಆಡಿಸಿ ಬಡ ಸಖತ್ ಎಣ್ಣೆ ಜಿಗ್ಗಿ ಕಾಸ್ಬೇಕ್ರಿ. ಭಾಳಷ್ಟು ಹೈ ಅಲ್ಲಿ ಕಾಸ್ಬಿಟ್ಟು ಹಾಕ್ಬಿಡ್ಬೇಕು. ಚೆನ್ನಾಗಿ ಆತಾವ ನೋಡ್ರಿ ಈ ರೀತಿ ಮಾಡ್ಕೋಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಈ ರೀತಿ ಬಿಡ್ಬೇಕು ನೋಡ್ರಿ. ಚೆನ್ನಾಗಿ ಎಣ್ಣೆ ಕಾಸಿರ್ಬೇಕು. ಈ ರೀತಿ ಎಲ್ಲ ಬಿಡಬೇಕು.
ಸುತ್ತ ಕಡೆ ಬಿಡಿಸಿ ಬಿಡ್ಬೇಕ್ರಿ ನೋಡ್ರಿ. ಈ ರೀತಿ ಬಿಡಿಸಿ ಬಿಡ್ಬೇಕು. ಎಣ್ಣೆ ಮಾತ್ರ ಹೈ ಫ್ಲೇಮ್ನಾಗ ಕಾಸ್ಬೇಕ್ರಿ, ಇಲ್ಲಾಂದ್ರೆ ಒಳಗೆ ಕಾಯ್ದೆ ಇದು ಮೇಲ್ಗಡೆ ಇದಾಗ್ತಾವ ಕ್ರಿಸ್ಪಿ, ಒಳಗಡೆ ಹಸಿ ಉಳಿತಾವ ಶೇಂಗಾದ ಕಾಳು. ಸ್ವಲ್ಪ ಬಬಲ್ಸ್ ಕಮ್ಮಿ ಆದ್ಮೇಲೆ ಸ್ವಲ್ಪ ಈ ತರ ಕಡ್ಜಿಗೆ ತಗೊಂಡು ಹಿಂಗೆ ಬಿಡಿಸ್ಬೇಕು. ನೋಡ್ರಿ ಈ ರೀತಿ ಬಿಡಿಸ್ತಾ ಇರ್ಬೇಕು ನೋಡ್ರಿ. ಈ ತರ ಎಣ್ಣೆ ಮಾಡೋ ಹೊತ್ನಾಗೆ ಬಿಡಿಸ್ಬಿಡ್ಬೇಕು, ಚೆನ್ನಾಗಿ ಬಿಡ್ತಾವು. ಎಣ್ಣೆ ಹೈ ಫ್ಲೇಮ್ನಾಗ ಕಾಸಿ ಲೋ ಫ್ಲೇಮ್ನಾಗ ಇಟ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕರ್ದಾವಲ್ಲ, ಇವಾಗ ತೆಗೋಣ. ಶೇಂಗಾ ಬೀಜ ನೋಡ್ರಿ ಈ ರೀತಿ ರೆಡಿ ಅದು. ಕಡಲೆ ಬೀಜ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ಯಾವ ನೋಡ್ರಿ. ಯಾವ ರೀತಿ ಮಸ್ತ್ ಆಗ್ಯಾವ ಅಂದ್ರ ನೋಡ್ರಿ, ಯಾವ ರೀತಿ ಮಸ್ತ್ ಆಗ್ಯಾವ ಅಂದ್ರ ನೋಡ್ರಿ. ಈಗ ಕ್ರಿಸ್ಪಿ ಅದೇ ತರ ಆಗ್ಯಾವ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಈಗ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಈ ರೀತಿ ಮಾಡ್ಕೊಂಡು ತಿನ್ರಿ, ಲೈಕ್ ಆಗ್ತದ ನಿಮ್ಗೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗ್ತದ. ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಪಾಣಿ ಬಿಡ್ರಿ, ಮಸ್ತ್ ಸಖತ್ ಆತಾವ ನೋಡ್ರಿ. ಟೇಸ್ಟು ಸಂಜೆ ಟೈಮ್ ಸ್ನ್ಯಾಕ್ಸ್ ಮಸ್ತ್ ಆತಾವ ನೋಡ್ರಿ. ಈ ರೀತಿ ನೀವು ಒಂದ್ಸರಿ ಮಾಡ್ಕೊಂಡು ತಿನ್ರಿ, ಮಸ್ತ್ ಅಂದ್ರೆ ಇಲ್ಲಿಷ್ಟಾವ್ರಿ. ಇದೇ ರೀತಿ ಮಾಡ್ಕೊಂಡು ತಿನ್ರಿ, ಲೈಕ್ ಆತಾವ ನಿಮ್ಗೆ. ಕ್ರಿಸ್ಪಿನೂ ಅದೇ ಥರ ಆಗ್ಯಾವ ನೋಡ್ರಿ. ಮಸ್ತ್ ಕ್ರಿಸ್ಪಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಇಷ್ಟೇ ಶೇಂಗಾದಲ್ಲಿ ಇಷ್ಟೊಂದು ಆಗ್ಯಾವ ನೋಡ್ರಿ. ಇಷ್ಟು ಆಗ್ಯಾವ. ಈ ರೀತಿ ನೀವು ಮಾಡ್ಕೊಂಡು ತಿನ್ರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲಾರೇ ಹೊರಗಡೆ ಹೋಗ್ಬೇಕಂದ್ರೆ ಟೂರ್ ಹೋಗೋತ್ನಾಗ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ರಿ, ಮಸ್ತ್ ಅದಾವ ನೋಡ್ರಿ. ಶೇಂಗಾ ಬೀಜ ಮಾತ್ರ ದಪ್ಪ ಇರ್ಬೇಕು ನೋಡ್ರಿ. ಶೇಂಗಾ ಬೀಜ ನಮ್ಮ ಇಷ್ಟು ದಪ್ಪ ಅದಾವ್ರಿ. ಹಾಗಾಗಿ ಇವು ಏನಾದ್ರು ಸ್ವಲ್ಪ ಕಡಲೆ ಹಿಟ್ಟು ಕೋಟಿಂಗ್ ಆಗಿ ತೀರಾ ದಪ್ಪ ಕಾಣಾಕ್ತಾವ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ಇರ್ಲಿ ಫ್ರೆಂಡ್ಸ್. ಶೇಂಗಾ ಬೀಜ ಮಾತ್ರ ಮಸ್ತ್ ಟೇಸ್ಟ್ ಆಗ್ಯಾವ ನೋಡ್ರಿ. ಈಗ ರೀ ಕಟಕ್ಕಂತ ಕಡಿತಾವ ನೋಡ್ರಿ. ನೀವು 4 ವರ್ಷದ ರೀತಿಯಲ್ಲಿ ಮಾಡ್ರಿ, ಮಸ್ತ್ ಆತಾವ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ಇರ್ಲಿ ಫ್ರೆಂಡ್ಸ್. ಇವತ್ತು ಲೈಟ್ ಹೋಗ್ಯಾವ್ರಿ, ಲೈಟ್ ಒಂದಿಲ್ಲ, ಹಾಗಾಗಿ ನಾ ಕತ್ತಲದಲ್ಲೇ ರೆಸಿಪಿ ಮಾಡತ್ತೀನಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ. ರೆಸಿಪಿ ನೋಡಿದ ತಕ್ಷಣ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಕಮೆಂಟ್ ಹಾಕ್ರಿ. ಏನು ನಿಮ್ಗೆ ಯಾವ ಥರ ನಮ್ಗೆ ರೆಸಿಪಿ ಇಷ್ಟ ಆತಾವ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಫ್ರೆಂಡ್ಸ್. ಕಮೆಂಟ್ ಹಾಕ್ಬೇಡ್ರಿ. ಕಮೆಂಟ್ ಹಾಕಿದ್ರೆ ಅಂದ್ರೆ ಹಾಗೆ ಲೈಕ್ನು ಕೊಡ್ರಿ. ಬರೀ ಕಮೆಂಟ್ ಹಾಕಿರಿ, ಲೈಕ್ ಕೊಟ್ಟಿಲ್ಲ ಅಣ್ಣ. ನೀವು ಲೈಕ್ ಕೊಡ್ರಿ. ಯಾರೆಲ್ಲ ನಮ್ಮ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ. ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ಬಾಯ್.